ಶಾಂತಲ ಕಿಚನ್. ಈ ದಿನ ನಾವು ಬೆಟ್ಟದ ನೆಲ್ಲಿಕಾಯಿನ ಉಪಯೋಗಿಸ್ಕೊಂಡು ಚಟ್ನಿ ಮಾಡೋಣ. ಇದು ಸ್ಪೈಸಿ ಆಗಿರುತ್ತೆ, ಸ್ವಲ್ಪ ಉಗ್ರಗ್ರಾಗಿದ್ರೂ ಕೂಡ ಇದಕ್ಕೆ ಉಪ್ಪು ಹುಳಿ ಖಾರ ಸ್ವಲ್ಪ ಸರಿಯಾಗಿ ಹಾಕಿರೋದ್ರಿಂದ ಇದು ಚೆನ್ನಾಗಿರುತ್ತೆ. ಇದಕ್ಕೆ ನೀರು ಉಪಯೋಗಿಸ್ತಾನೆ ಮಾಡೋದ್ರಿಂದ ಇದನ್ನು ಫ್ರಿಡ್ಜ್ ಇಲ್ಲದೇ ಹೊರಗಡೆ ಒಂದು 8-9 ದಿವಸ ಆರಾಮ್ಸೆ ಇಡಬಹುದು. ಫ್ರಿಡ್ಜಲ್ಲಾದರೆ ಮಿನಿಮಮ್ ಒಂದು 15-20 ದಿವಸ ಇಡ್ಬೋದು. ಇದು ದೋಸೆ, ಇಡ್ಲಿ, ಚಪಾತಿ ಎಲ್ಲದಕ್ಕೂ ಕೂಡ ನಂಚ್ಕೊಳ್ಬೋದು. ಮತ್ತು ಫಸ್ಟು ಮೊದಲ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕಿ ಇದನ್ನು ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ತಿಂದರೂ ಕೂಡ ಸಖತ್ತಾಗಿರುತ್ತೆ. ಜನರಲಾಗಿ ಎಲ್ಲರಿಗೂ ಗೊತ್ತಿರೋ ರೀತಿ ಬೆಟ್ಟದ ನೆಲ್ಲಿಕಾಯಿ ತುಂಬ ಒಳ್ಳೆಯದು. ಇತ್ತೀಚೆಗಂತೂ ಇದು ಎಲ್ಲ ಸೀಸನ್ಲೂ ಕೂಡ ಸಿಗ್ತಾಯಿದೆ. ನಮಗೆ ಇದು ಸಿಕ್ಕಿದಾಗ ನಾವು ಹೊರಗಡೆ ಮಾರ್ಕೆಟ್ಲಿ ನೋಡಿದಾಗ ಅದನ್ನು ತೊಗೊಂಡು ಬಂದು ನಾವು ಅದನ್ನು ಉಪಯೋಗಿಸ್ಕೊಳ್ಳೋಣ. ಮಕ್ಕಳು ಹೀಗೆ ಕೊಟ್ಟರೆ, ಇದನ್ನು ಕಟ್ ಮಾಡಿಕೊಟ್ರೆ ಅದನ್ನು ಹಾಗೆ ಅವರು ತಿನ್ನೋದಿಲ್ಲ. ಅದಕ್ಕೆ ನಾವು ಅವ್ರಿಗೆ ಏನು ಮಾಡೋಣ, ಈ ರೀತಿ ಚಟ್ನಿನೋ ಅಥವಾ ತಂಬುಳಿನೋ ಇನ್ಯಾವುದೇ ರೀತಿಯಲ್ಲಿ ಇದನ್ನು ಅಡುಗೆ ರೀತಿ ಮಾಡಿ ಅವರಿಗೆ ತಿನ್ನಿಸೋಣ. ಇದರಲ್ಲಿ ಸಿಹಿ ಅಂಶ ಯಥೇಚ್ಛವಾಗಿರೋದ್ರಿಂದ ಜನರಲ್ಲಾಗಿ ಇದು ಕಣ್ಣಿಗೆ ಒಳ್ಳೆಯದು. ಆದ್ದರಿಂದ ಇದನ್ನು ನಾವು ಎಲ್ಲಿ ನೋಡ್ತೀವಿ ಆಗ ತೊಗೊಂಡು ಬಂದು ಇದರಲ್ಲಿ ಸಾಧ್ಯ ಆದಷ್ಟು ನಾವು ಇದನ್ನು ಉಪಯೋಗಿಸೋಣ. ಜನರಲಾಗಿ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ರೀತಿ ಬೆಟ್ಟದ ನೆಲ್ಲಿಕಾಯಿನಲ್ಲಿ ಯಥೇಚ್ಛವಾದ ಆರೋಗ್ಯಾಂಶ ಇದೆ. ಸಾಮಾನ್ಯವಾಗಿ ದಿನನಿತ್ಯ ಒಂದು ಸೇಬಿನ ಹಣ್ಣನ್ನು ತಿಂದರೆ ಆರೋಗ್ಯ ಅಂತ ಹೇಳ್ತಾರೆ. ಆದರೆ ನಮ್ಮ ಹಿಂದಿನ ಕಾಲದಿಂದ ಬಂದಿರೋ ವಾಡಿಕೆ ಏನಪ್ಪ ಅಂದರೆ, ಪ್ರತಿದಿನ ಒಂದೊಂದು ಬೆಟ್ಟದ ನೆಲ್ಲಿಕಾಯಿನ ತಿಂತೋ ಬಂದರೆ ನೀವು ಆರೋಗ್ಯದಿಂದ ಇರ್ಬೋದು, ಡಾಕ್ಟ್ರನ್ನು ಅವಾಯ್ಡ್ ಮಾಡ್ಬೋದು ಅಂತ ಹೇಳ್ತಾರೆ. ಅಂದರೆ ತದನಂತರ ಬಂದಂಥ ಜನಗಳು ಜನರಲ್ಲಾಗಿ ಗೊತ್ತಿರೋ ರೀತಿ ಬ್ರಿಟಿಷರು ದಿನಕ್ಕೊಂದು ಸೇಬಿನ ಹಣ್ಣು ಆಪಲ್ನ ತಿಂದರೆ ಡಾಕ್ಟ್ರನ್ನ ಅವಾಯ್ಡ್ ಮಾಡ್ಬೋದು ಅಂತ ಹೇಳಿದ್ರು. ಆದರೆ ನಮ್ಮ ಪ್ರಾಚೀನ ಕಾಲದಿಂದಲೂ ಪ್ರತಿನಿತ್ಯ ಒಂದೊಂದು ಬೆಟ್ಟದ ನೆಲ್ಲಿಕಾಯಿನ ತಿಂದರೆ ಡಾಕ್ಟ್ರನ್ನ ಅವಾಯ್ಡ್ ಮಾಡ್ಬೋದು ಅನ್ನೋ ಪ್ರತೀತಿ ಇದೆ. ಬೆಟ್ಟದ ನೆಲ್ಲಿಕಾಯಿನ ತೆಗೆದು ಅವರು ತಮಗೆ ಬೇಕಾದ ರೀತಿಯಲ್ಲಿ ಸೇಬಿನ ಹಣ್ಣು, ಆಪಲ್ ಅನ್ನೋ ಪದನ ಸೇರಿಸಿದ್ರು. ಈಗ ನಾವು ಇದನ್ನು ಉಪಯೋಗಿಸ್ಕೊಂಡು ಚಟ್ನಿನ ಮಾಡೋಣ. ನೋಡಿ, ಬೆಟ್ಟದ ನೆಲ್ಲಿಕಾಯಿನ ನಾನು ತೊಳೆದು ಚೆನ್ನಾಗಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳ್ಳೋಣ. ಇದನ್ನು ಕಟ್ ಮಾಡೋದು ಆರಾಮ್ಸೆ ಕಟ್ ಮಾಡ್ಬೋದು. ಈ ರೀತಿ ಇದರಲ್ಲೇ ಸಣ್ಣ ಸಣ್ಣ ಗೆರೆಗಳಿದೆ, ಆ ಭಾಗಕ್ಕೆ ಈ ಥರ ಚಾಕುನ ಹಾಕಿ ಕಟ್ ಮಾಡಿದ್ರೆ ಒಳಗಡೆ ಬೀಜ ಆಚೆಗೆ ಬರುತ್ತೆ. ನೋಡಿ, ಈ ರೀತಿ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದರೊಳಗಡೆ ಇರುವಂಥ ಬೀಜನ ತೆಗೆದಾಕಿದ್ದೀನಿ. ಈಗ ಇದನ್ನು ಹುರ್ಕೊಳ್ಳೋಣ. ಒಲೆ ಆನ್ ಮಾಡಿ ಅದ್ರ ಮೇಲೆ ಒಂದು ಬಾಣಲೆನ ಇಟ್ಟಿದ್ದೀನಿ. ಈಗ ಇದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆನ ಸೇರಿಸೋಣ. ಎಣ್ಣೆ ಸ್ವಲ್ಪ ಬಿಸಿಯಾಗಲಿ. ನೋಡಿ, ಈಗ ಒಂದು ಬಾಣಲೆ ಇಟ್ಟು ಅದಕ್ಕೆ 2 ಸ್ಪೂನು ಎಣ್ಣೆ ಹಾಕಿದ್ದೀನಿ. ಈಗ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆನ ಸೇರಿಸೋಣ. ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಹಾಕೋಣ. ಮೆಂತ್ಯ ಹಾಕಿದ್ರೆ ಫ್ಲೇವರು ಚೆನ್ನಾಗಿರುತ್ತೆ. ಈಗ ಇದಕ್ಕೆ 1 ಸ್ಪೂನಷ್ಟು ಉದ್ದಿನಬೇಳೆನ ಆ್ಯಡ್ ಮಾಡೋಣ. ಮತ್ತು 1 ಸ್ಪೂನಷ್ಟು ಕಡಲೆಬೇಳೆನ ಸೇರಿಸೋಣ. ನಾನು ಅದಕ್ಕೆ ಒಂದು 4-5 ಮೆಣಸು ಹಾಕ್ತಾಯಿದ್ದೀನಿ. ಒಂದು 1/4 ಸ್ಪೂನಷ್ಟು ಜೀರಿಗೆನ ಕೂಡ ಸೇರಿಸೋಣ. ಈಗ ಅಷ್ಟು ಕೂಡ ಫ್ರೈ ಆಗಲಿ. ಈಗ ಅಷ್ಟು ಕೂಡ ಸ್ವಲ್ಪ ಫ್ರೈ ಆಗಲಿ. ಸಾಸಿವೆ, ಮೆಂತ್ಯ, ಕಡಲೆಬೇಳೆ, ಉದ್ದಿನಬೇಳೆ, ಒಂದು 4-5 ಮೆಣಸು, ಒಂದು 4-1/4 ಸ್ಪೂನಷ್ಟು ಜೀರಿಗೆನ ಸೇರಿಸಿದ್ದೀನಿ. ಈಗ ಅದಕ್ಕೆ ನಾನು ಖಾರಕ್ಕೆ ಒಂದು 3 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಒಂದು 4 ಕೆಂಪು ಮೆಣಸಿನ್ಕಾಯನ್ನು ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವಿನ ಎಲೆಗಳು, ಇದನ್ನು ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡೋಣ. ಇದೆಲ್ಲ ಹಾಕಿದ್ರೆ ಟೇಸ್ಟ್ ಬರುತ್ತೆ ಅಂತ. ಇದಕ್ಕೆ ಕಾಯಿ ಅಥವಾ ಹುರ್ಗಡ್ಲೆ ಇದು ಏನೂ ಹಾಕೋಂಥ ಅವಶ್ಯಕತೆ ಇಲ್ಲ ಈ ಚಟ್ನಿಗೆ. ಆದ್ದರಿಂದ ಇದನ್ನು ಒಂದು 8-9 ದಿವಸ ಹೊರಗಡೆ ಹಾಗೇ ಇಡ್ಬೋದು. ಈಗ ಅದು ಫ್ರೈ ಆಗ್ತಾಯಿದೆ. ಈಗ ಅದಕ್ಕೆ ಸ್ವಲ್ಪ ಹಿಂಗನ್ನ ಸೇರಿಸೋಣ. ನೋಡಿ, ಈಗ ಇದು ಫ್ರೈ ಆಗ್ತಾಯಿದೆ. ಈಗ ಕಟ್ ಮಾಡ್ಕೊಂಡಿರುವಂಥ ಬೆಟ್ಟದ ನೆಲ್ಲಿಕಾಯಿನ ಸೇರಿಸೋಣ. ಈಗ ಬೆಟ್ಟದ ನೆಲ್ಲಿಕಾಯಿನೂ ಕೂಡ ಈ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ಬೇಯಬೇಕು, ಎಣ್ಣೆಲೆ ಬಾಡಿಸೋಣ. ಈಗ ಇದಕ್ಕೇ ಸ್ವಲ್ಪ ಅರಿಶಿನದ ಪುಡಿನ ಹಾಕೋಣ.
ನೋಡಿ, ಇದು ಇನ್ನೊಂದು ಸ್ವಲ್ಪ ಎಣ್ಣೆಲೆ ಸ್ವಲ್ಪ ಇದು ಬಾಡಬೇಕು. ಇದು ಬೆಟ್ಟದ ನೆಲ್ಲಿಕಾಯಿ ಸ್ವಲ್ಪ ಲೈಟಾಗಿ ಬೇಯುತ್ತೆ ಎಣ್ಣೆಲೆ. ಈಗ ಇನ್ನೊಂದು 1 ನಿಮಿಷ ಈಗ ಎಣ್ಣೆಲೆ ಹುರಿಯೋಣ. ಎಣ್ಣೆಯಲ್ಲಿ ಫ್ರೈ ಆಗ್ತಾಯಿದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಣ. ನಾನು ಕಲ್ಲುಪ್ಪನ್ನೇ ಹಾಕಿದ್ದೀನಿ. ಈಗ ಒಲೆ ಆಫ್ ಮಾಡೋಣ. ಈಗ ನೋಡಿ, ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸೋಣ. ಕೊತ್ತಂಬರಿ ಸ್ವಲ್ಪ ಹೆಚ್ಚಾಗಿ ಹಾಕೋಣ. ಅದನ್ನು ಕಡ್ಡಿ ಸಹಿತ ಹಾಕಿದ್ರೆ ಅದರಲ್ಲೂ ಕೂಡ ಒಳ್ಳೆಯ ಅಂಶ ಇರೋದ್ರಿಂದ ಅದು ಕೂಡ ಸೇರಿಕೊಳ್ಳುತ್ತೆ. ಈಗ ಇಲ್ಲಿ ಸ್ವಲ್ಪ ಬಿಸಿ ಇದೆಯಲ್ಲ, ಅದೇ ಬಿಸಿಗೆ ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪ ಬಾಡ್ಕೊಳ್ಳುತ್ತೆ. ಇದು 2 ನಿಮಿಷ ಆರಲಿ, ಆಮೇಲೆ ಇದನ್ನು ಮಿಕ್ಸಿಲಿ ಚಟ್ನಿ ಮಾಡ್ಕೊಳ್ಳೋಣ. ನೋಡಿ, ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕೋಣ. ಇದು ಸ್ವಲ್ಪ ಆರಿದೆ. ನೋಡಿ, ಈ ರೀತಿ ಸ್ವಲ್ಪ ತರ್ತರಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀವಿ. ಅಂದರೆ ಇದಕ್ಕೆ ನೀರು ಹಾಕೋ ಅಂಥ ಅವಶ್ಯಕತೆ ಇಲ್ಲ. ಬೆಟ್ಟದ ನೆಲ್ಲಿಕಾಯಲ್ಲಿ ಇರುವಂಥ ಇದು ನೀರಿನ ಅಂಶನೇ ಸಾಕು. ಇದಕ್ಕೆ ನೀರು ಹಾಕ್ತೇನೆ ರುಬ್ಬಿರೋದ್ರಿಂದ ಇದನ್ನು ಹೊರಗಡೆನೇ ಒಂದು 8-10 ದಿವಸ ಆರಾಮ್ಸೆ ಇಡಬಹುದು. ನನ್ನ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನನ್ನ ವೀಡಿಯೋಗಳಿಗೆ ಮೊದಲು ಸಬ್ಸ್ಕ್ರೈಬ್ ಆಗಿ. ನೀವು ವೀಡಿಯೋಗಳನ್ನು ನೋಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿದ್ರೆ ನಾವು ಯಥೇಚ್ಛವಾಗಿ ವೀಡಿಯೋಗಳನ್ನು ಮಾಡಿ ಹಾಕೋದಕ್ಕೆ ಅನುಕೂಲ ಆಗುತ್ತೆ. ಈಗ ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡೋಣ. ನೋಡಿ, ಬೆಟ್ಟದ ನೆಲ್ಲಿಕಾಯಿ ಚಟ್ನಿ ರೆಡಿ ಆಗಿದೆ. ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮೊದಲು ವೀಡಿಯೋಗಳನ್ನು ಪೂರ್ತಿ ನೋಡಿದ್ರೆ ನಿಮ್ಗೆ ಆಗ ಎಲ್ಲ ಏನೇನು ಹಾಕಬೇಕು ಅಂತ ಐಟಮ್ಸ್ಗಳು ಗೊತ್ತಾಗುತ್ತೆ. ಇದರಲ್ಲಿ ಸಿಹಿ ಸತ್ವ ಯಥೇಚ್ಛವಾಗಿರೋದ್ರಿಂದ ಎಲ್ಲರೂ ಕೂಡ ಆರಾಮಾಗಿ ತಿನ್ಬೋದು. ನನ್ನ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.